ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಅತ್ಯಂತ ದೊಡ್ಡ ಯೋಜನೆ ಅಂತಂದ್ರೆ ಅದು ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. 1,30,00,000 ಫಲಾನುಭವಿಗಳಿರುವಂತ ಯೋಜನೆ ಇದು. 28,000 ಕೋಟಿ ವರ್ಷದ ಖರ್ಚು. ಇಲ್ಲಿ ಅನರ್ಹರನ್ನ ಗುರುತಿಸಿ ಆಚೆ ಹಾಕುವಂತ ಪ್ರಯತ್ನಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಅನರ್ಹರು ಅಂತಂದ್ರೆ ಆದಾಯ ತೆರಿಗೆ ಪಾವತಿದಾರರು, GST ಪಾವತಿದಾರರು, ಶ್ರೀಮಂತರು, ಜೊತೆಗೆ ಪಟ್ಟಿಯಲ್ಲಿದ್ದು ಈಗ ಮೃತಪಟ್ಟಿರೋ ಪಟ್ಟಿಯಲ್ಲಿದ್ದಾರೆ, ಯೋಜನೆಯ ಪಟ್ಟಿಯಲ್ಲಿ. ಬಟ್ ಮೃತಪಟ್ಟಿದ್ದಾರೆ, ಅವರ ಖಾತೆಗಳಿಗೆ ಹಣ ಹೋಗ್ತಾ ಇದೆ. ಸೊ ಇದನ್ನೆಲ್ಲವನ್ನ ಕೂಡ ಕಟ್ ಮಾಡಬೇಕು ಅಂತ ಪರಿಶೀಲನೆಯ ಕೆಲಸಗಳು ಸದ್ಯ ನಡೀತಾ ಇರೋದು. ಒಂದು ಜಿಲ್ಲೆಗೆ ಸಂಬಂಧಿಸಿದಂತ ಮಾಹಿತಿ ಈಗ ಸಿಕ್ಕಿದೆ. ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ಜಿಲ್ಲೆ. ಸುಮಾರು 12,000 ಈ ರೀತಿ ಅನರ್ಹರು ಪಟ್ಟಿಯಲ್ಲಿದ್ರು. ಅದರಲ್ಲಿ 6,000 ಚಿಲ್ಲರೆ ಮೃತಪಟ್ಟವರು, ಅವರ ಅಕೌಂಟಿಗೂ ದುಡ್ಡು ಹೋಗ್ತಾ ಇದೆ. ಆದಾಯ ತೆರಿಗೆ ಪಾವತಿದಾರರು, GST ಪಾವತಿದಾರರು, ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡದೇ ಇರೋರು, ಇವರೆಲ್ಲ ಇದ್ದಾರೆ ಪಟ್ಟಿಯಲ್ಲಿ. 12,719 ರಾಮನಗರ ಜಿಲ್ಲೆಯೊಂದರಲ್ಲೇ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪರಿಷ್ಕರಣೆಯ ಪ್ರಯತ್ನಗಳು ಈಗ ನಡೀತಾ ಇರೋದು. ಸಿಎಂ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಮೃತರ ಖಾತೆಗಳಿಗೆ ಹಣ ಹೋಗಿರುವಂತ ಪ್ರಕರಣ ಬೆಳಕಿಗೆ ಬಂದಿದೆ. ಜಿಲ್ಲೆಯಲ್ಲಿ 6,000 ಇದ್ರೆ ಕನಕಪುರ ತಾಲೂಕಲ್ಲಿ 3,058. ದುಡ್ಡು ರಿಕವರಿ ಮಾಡುವಂತ ಪ್ರಯತ್ನದಲ್ಲೂ ಕೂಡ ಸರ್ಕಾರ ಇದೆ. ಅಂದ್ರೆ ಮೃತಪಟ್ಟವರ ಖಾತೆಯಲ್ಲಿ ದುಡ್ಡಿದ್ರೆ ಅದನ್ನು ವಾಪಸ್ ಪಡ್ಕೊಳ್ಳೋದು, ಬ್ಯಾಂಕ್ ಜೊತೆಗೆ ಮಾತನಾಡಿ ವಾಪಸ್ ಪಡ್ಕೊಳ್ಳೋದು. ಒಂದು ವೇಳೆ ಮೃತಪಟ್ಟವರ ಖಾತೆಗೆ ಯಾರನ್ನಾದರೂ ನಾಮಿನಿ ಮಾಡಿ ಅವರು ಆ ದುಡ್ಡನ್ನು ಪಡ್ಕೊಂಡಿದ್ರೆ ಅದನ್ನು ಯಾವ ರೀತಿ ರಿಕವರಿ ಮಾಡಿಕೊಳ್ಳಬೇಕು ಅನ್ನೋ ಯೋಚನೆಯನ್ನ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. 28,000 ಕೋಟಿಯ ಯೋಜನೆ ಮತ್ತು ಅದು ಬೆಳೀತಾ ಇದೆ ಕೂಡ ಪ್ರತಿ ವರ್ಷದಿಂದ ವರ್ಷಕ್ಕೆ. ಆರಂಭದಲ್ಲಿ 1,24,00,000 ಜನ ಫಲಾನುಭವಿಗಳು, ಈಗ ಅದು 1,30,00,000 ರೀಚ್ ಆಗಿದೆ. ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ 28,000 ಕೋಟಿಯನ್ನ ಆ ಹೊರೆಯನ್ನ ತಗ್ಗಿಸುವಂತ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. 2-3 ಕೋಟಿ ಉಳಿಯಿತು ಅಂತಾದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆಯಾಗುತ್ತೆ ಇದು. ಈಗ ಸರ್ಕಾರ ಸೀರಿಯಸ್ ಆಗಿ, ಗಂಭೀರವಾಗಿ ಈ ಪ್ರಯತ್ನಕ್ಕೆ ಚಾಲನೆಯನ್ನು ಕೊಟ್ಟಿರೋದು. ಇದರ ಮಧ್ಯೆ ಇನ್ನು ಬಯೋಮೆಟ್ರಿಕ್ ಕೂಡ ಕಡ್ಡಾಯ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ. ಅದರ ಅರ್ಥ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು, ಮಹಿಳೆಯರು ಮತ್ತೆ ಹೋಗಿ ಕ್ಯೂ ನಿಲ್ಲಬೇಕು ಅಂತ. ಅದು ಬೆಂಗಳೂರು 1 ಗ್ರಾಮ 1 ಅನ್ನುವಂಥ ಕೇಂದ್ರಗಳಲ್ಲೋ ಅಲ್ಲಿ ಹೋಗಿ ಮತ್ತೆ ಕ್ಯೂ ನಿಲ್ಲಬೇಕು, ಬಯೋಮೆಟ್ರಿಕ್ ಕೊಡಬೇಕಾಗತ್ತೆ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ID ಕಾರ್ಡು, ID ಕಾರ್ಡ್ ಅಂದ್ರೆ ID ನಂಬರು, ಯೋಜನೆಯ ನಂಬರು. ಒಂದು ವೇಳೆ ಫಲಾನುಭವಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಅಂತಾದ್ರೆ ಅದಕ್ಕೆ ಸಂಬಂಧಿಸಿದಂತ ID ಕಾರ್ಡ್ನ ನಂಬರ್, ಅಂದ್ರೆ ಜಾತಿ ಪ್ರಮಾಣ ಪತ್ರದಲ್ಲಿರುವಂತ ನಂಬರ್, ಇದನ್ನು ಕೊಟ್ಟು ಬಯೋಮೆಟ್ರಿಕ್ ಮಾಡಿಕೊಳ್ಬೇಕು. ಅದಕ್ಕೆ 3 ತಿಂಗಳು ಸಮಯ ಅನ್ನೋ ಲೆಕ್ಕಾಚಾರವನ್ನು ಈಗ ಸರ್ಕಾರ ಹಾಕ್ತಾ ಇದೆ. ಗೌರ್ಮೆಂಟ್ ಏನು ಹೇಳ್ತಾರೆ ಅದು ಮಾಡ್ತೀವಿ. ದುಡ್ಡು ಬರ್ತಾ ಇದೆ. ಕೆಲವು ಮತ್ತೆ ತುಂಬಾ ರಶ್ ಇದ್ದಾಗ ಏನು ಮಾಡ್ತೀರಾ ಅಂತ? ರಶ್ ಇದ್ದಾಗ ನಮಗೂ ಕೆಲಸ ಅದು ಇದು ಪ್ರಾಬ್ಲಮ್ ಇರ್ತದೆ. ಏನಾದ್ರು ಮೊಬೈಲಲ್ಲಿ ಅದರಲ್ಲಿ ಇದರಲ್ಲಿ ಏನಾರು ಮಾಡಿದ್ರೆ ಮಾಡ್ತೀವಿ. ಈಗ ವಾಪಸ್ ಬಯೋಮೆಟ್ರಿಕ್ ಮಾಡಿಸಿ ಅಂತವ್ರು ಏನಂತೀರ? ಅದನ್ನ ಮಾಡ್ಸಕ್ಕೆ ಜನ ರಸ್ ಆದರೆ ಮಾಡೋಕ್ಕಾಗಲ್ತು. ಈಗ ಮೊದಲು ಮಾಡಿರೋದಾದ್ರೆ ಅದರಲ್ಲೇ ಓಕೆ, ಇಲ್ಲಾಂದರೆ ಫೋನಲ್ಲಿ ಮಾಡಿದ್ರೆ ಮಾಡ್ಬೋದು ಅಷ್ಟೇ. ಫೋನಲ್ಲಿ ಕಳಿಸ್ಕೊಡ್ರಿ ಅಂದರೆ ಕಳಿಸ್ಕೊಡ್ಬೋದು. ಬೆಂಗಳೂರು ಹೋಗಿ ಮಾಡಿಸಿ ಅಂತಂತಾರೆ. ಅದನ್ನೇ ಹೇಳ್ತಾ ಇರೋದು, ತುಂಬ ರಸ್ ಆದರೆ ನಮಗೂ ಕೆಲಸ ಅದು ಇದು ಇರ್ತದೆ.
ಹೋಗೋಕ್ಕಾಗಲ್ತು. ಹುಷಾರಿಲ್ಲದೆ ಇರೋರು ಅವರೇ, ಚೆನ್ನಾಗಿರೋರು ಅವರೇ, ಬಿದೋಗೋರು ಕೆಳಕ್ಕೂ ಅವರು ಅವರೇ. ಏನು ಮಾಡೋಕ್ಕಾಗಲ್ತು. ಅದೇನು ಮಾಡಿ ತೀರ್ಮಾನ ಮಾಡ್ತಾರೆ ಮಾಡಲಿ. ಮಾಡಿಸ್ಬೇಕಾ? ಮತ್ತೊಂದ್ಸತಿ ಹೋಗಿ ತಮ್ಮ ಇಂಪ್ರೆಷನ್ ಕಣ್ಣು ಇಂಪ್ರೆಷನ್ ಕೊಟ್ಟು ಬರ್ಬೇಕಂತ. ಸರಿ ಸರ್, ಏನ್ ಮಾಡ್ತೀರಿ? ಹೋಗಿ ಮಾಡಿಸ್ತೀವಿ. ಆಗತ್ತಾ ಕೊಟ್ಟು ಬರಕ್ಕೆ? ಅಲ್ಲ, ಇದು ಕ್ರೌಡ್ ಇದ್ದಾಗ ಏನಾಗುತ್ತೆ ಮತ್ತಲ್ಲಿ? ಏನು ಇಲ್ಲ, ಇಲ್ಲಿ ಬೆಂಗಳೂರು ಒಂದಾಗ ತಾನೇ ಮಾಡೋದು. ಮಾಡ್ತೀನಿ. ಅಲ್ಲಿ ತುಂಬಾ ರಶ್ ಇರುತ್ತಲ್ಲ? ಏನಿಲ್ಲ. ಗೃಹಲಕ್ಷ್ಮಿದು ಮತ್ತೊಂದ್ಸಲ ಅಪ್ಲಿಕೇಶನ್ ಹಾಕಿ ಅಂತ ಅವ್ರು ಏನಂತೀರಾ? ನಮಗೆ 13 ತಿಂಗಳಿಂದ ಬಂದಿಲ್ಲ ಸರ್. ಇವಾಗ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ರು. ನಾನು ಹೋಗಿ ಅಲ್ಲಿ ಚೆಕ್ ಮಾಡಿ ಹಾಕಿ ಬಂದಿದ್ದೀನಿ. ಬಂದರೆ ಒಳ್ಳೇದು, ನಮ್ಗೆ ಯಾವ್ದಕ್ಕಾದ್ರೂ ಅನುಕೂಲ ಆಗುತ್ತೆ ಆ ದುಡ್ಡು. ಈ ಮತ್ತೊಂದ್ಸತಿ ಹಾಕಿ ಅಂತಿದ್ದಾರೆ ಅಪ್ಲಿಕೇಶನ್ ಎಲ್ಲರೂ. ಸರ್ ನಾವು ಹೋಗ್ತೀವಿ ಸರ್, ಅಲ್ಲಿ ರಶ್ ಇರುತ್ತೆ. ನಮ್ಮ ಕೆಲಸ ಬಿಟ್ಟು ಒಂದು ದಿವಸ ಎಲ್ಲ ಅಲ್ಲಿ ಇದ್ರೇನು ನಮ್ಗೆ ತಿರ್ಗಾ ಆಮೇಲೆ ಏನು ಸರ್ವೆ ಬಂದಿಲ್ಲ ಅಂತಾರೆ, ಏನೇನೋ ಹೇಳ್ತಾರೆ ಸರ್. ಮತ್ತೆ ಇನ್ನೊಂದು ದಿವಸ ಹೋಗ್ಬೇಕು. 3 ದಿವಸ ಹೋದ್ಮೇಲೆ ಅದು ಇದು ಸಿಕ್ಕೋದು ನಮಗೆ. ಅದ್ರಿಗೆ ಮುಂಚೆ ಸಿಕ್ಕೋಲ್ಲ. ಸ್ವಲ್ಪ ಸರಳವಾಗಿ ಮಾಡಿ ಅಂತಿರೋದನ್ನ. ಈಸಿಯಾಗಿ ಮಾಡಿದ್ರೆ ಒಳ್ಳೇದು ಸರ್. ನಮಗೆ ಸ್ವಲ್ಪ ಜಲ್ದಿ ಮಾಡಿದ್ರೂ ಒಳ್ಳೇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.